ಸರ್ ನಿಮ್ಮ ಹೆಸರು ಹೇಳಿ ಸರ್. ಸರ್ ನನ್ನ ಹೆಸರು ವಿದ್ಯಾಸಾಗರ್ ಅಗ್ಗಾರ್ ಅಂತ ಚಿಟ್ಟ. ವಿದ್ಯಾಸಾಗರ್ ಅವರೇ, ಈಗ ನೀವು ಏನ್ ಬೆಳೆ ಬೆಳೆದಿದ್ದೀರಿ? ಈ ಸಲ ಕ್ಯಾಪ್ಸಿಕಮ್ ಮತ್ತೆ ಚೌಳಿಕಾಯಿ ಎರಡು ಬೆಳೆದಿದ್ದೀವಿ. ವಿದ್ಯಾಸಾಗರ್ ಅವರೇ, ನಾನು ಲಾಸ್ಟ್ 45 ಡೇಸ್ ನೋಡ್ತೀನಿ. ಸೊ ನೀವು ಡೈಲಿ ಸತತವಾಗಿ ಹಾಪ್ಕಾಮ್ಸ್ ಗೆ ನೀವು ಸಪ್ಲೈ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಕ್ಯಾಪ್ಸಿಕಮ್ ಏನಪ್ಪಾ ಅಂದ್ರೆ ಫುಲ್ ಬಿದರ್ ಸಿಟಿ ತಿನ್ಸಿರಲ್ಲ. ಬಿದರ್ ಸಿಟಿ ಅಲ್ದೇನು ಏನಪ್ಪಾ ಅಂತಂದ್ರ ಏರ್ಫೋರ್ಸ್ ಜನರು ತಿಂದಿದ್ದಾರೆ. ಸಾಕಷ್ಟು ನನ್ನ ಅನ್ಸೋ ಮಟ್ಟಿಗೆ ಬಿದರ್ದ ಪ್ರತಿಯೊಂದು ಜನ ನಿಮ್ ಕ್ಯಾಪ್ಸಿಕಮ್ ಏನಪ್ಪಾ ಅಂದ್ರೆ ಕ್ಯಾಪ್ಸಿಕಮ್ ತಿಂದಿದ್ದಾರೆ. ನಾವು ಸಹ ತಿಂದು ಚೆನ್ನಾಗಿತ್ತು. ಹಾಪ್ಕಾಮ್ ಇದು ಸ್ಟಾರ್ಟ್ ಮಾಡಿದ್ರಲ್ಲ, ಅದರಿಂದ ಬಹಳಷ್ಟು ಜನರಿಗೆ ಇದಾಗ್ಯಾವ. ಲಾಕ್ಡೌನ್ ಎಲ್ಲ ಮಾರ್ಕೆಟ್ ಎಲ್ಲ ಬಂದ್ ಆಗಿತ್ರಿ. ಹೌದು, ಬಂದಾಗಿದೆ. ನಿಮ್ ಏನ್ ಯೋಚನೆ ಮಾಡಿದ್ರಿ? ನಿಮ್ ಹೆಂಗ್ ಸೇಲ್ ಮಾಡ್ಬೇಕಂತ ಸೆಲ್ ಮಾಡ್ಬೇಕಂತ ಏನ್ ಐಡಿಯಾ ಬಂದಿಲ್ಲ. ಸ್ಟಾರ್ಟಿಂಗ್ ದಾಗ ಏನ್ ಮಾಡ್ಬೇಕಪ್ಪ, ಅದಕ್ಕ ಮಾಲ್ ಅಂತೂ ಬಹಳ ಬಂದಿತ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಒಟ್ಟು ಇದು ಬಂದಿಲ್ಲ. ಆಮೇಲೆ ನಮ್ ಬ್ರದರ್ ಕಾಜಿಲಿಂಗ್ ಅಂದ್ರೆ ಹಾಪ್ಕಾಮ್ ತಗೋತಾ ಇದಾರೆ. ಸೊ ಡೈಲಿ ಇದು ಮಾಡಪ್ಪ, ಡೈಲಿ ಇದು ಮಾಡಿ ಕಳಿಸ್ತಾ ಇದ್ದೀವಿ. ನಮ್ ಹಾಪ್ಕಾಮ್ಸ್ ನಾವೆಲ್ಲ ಮಾರಾಟ ಮಾಡಿವಲ್ಲ, ಅದ್ರ ನಿಮ್ಗೆ ಹೆಲ್ಪ್ ಆಗಿದೆ. ಬಹಳಷ್ಟು ಹೆಲ್ಪ್. ಲಾಕ್ಡೌನ್ ಅಂತೂ ತುಂಬಾ ಹೆಲ್ಪ್ ಆಗಿದೆ. ಅಟ್ಲೀಸ್ಟ್ ನೀವು ಬೆಳೆದಿದ್ದ ಏನ್ ಬಂಡವಾಳ ಅಂತ ಬಂದಿರ್ತು. ಬಂದಿದೆ ಎಲ್ಲ ಬಹಳಷ್ಟು ಲಾಸ್ ಆಗ್ತಿತ್ತು. ಬಟ್ ಹಾಪ್ಕಾಮ್ಲಿಂದ ಲೆವೆಲ್ ಅದಕ್ಕೆ ಲೆವೆಲ್ ಇದೆ. ಮುಂದೆ ನಾವಂತೂ ಕಂಟಿನ್ಯೂ ಮಾಡ್ತಾ ಇದೀವಿ. ಮುಂದೇನು ಸಹ ನಮ್ದು ಹಾಪ್ಕಾಮ್ ಜೊತೆ ನೀವು ಇದು ಮಾಡ್ತೀರಾ, ಟೈಪ್ ಮಾಡ್ತೀರಾ? ಈ ಮಾರ್ಕೆಟ್ ರೇಟ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಮಾರ್ಕೆಟ್ ಕರೆಕ್ಟ್ ಇದೆ. ಈಗ FMC ನಲ್ಲಿ 10% ಹೋಗ್ತಾ ಇದಾರೆ. ಎನಿಮಲ್ 5% ಇದು ಮಾಡ್ತಾ ಇದಾರೆ. ಅದು ರೈತರಿಗೆ ಒಂದು ರೀತಿಲಿ ಇದನ್ನೇ ಆಗ್ತದೆ, ಅನುಕೂಲವಾಗಿದೆ. ಫಾಯ್ದಾ ಇದೆ ರೈತರಿಗೆ. 5% ಬೆಳೀತದೆ ಅಂದ್ರೆ ಅದು ಫಾಯ್ದಾನೇ. ಈಗ ಅಲ್ಲೆಲ್ಲ ಹಮಾಲಿ ವೇಜಸ್, ಲೇಬರ್ ವೇಜಸ್ ಎಲ್ಲ ಕಟ್ ಮಾಡ್ತಾರೆ. ಹಮಾಲಿನವರು 10 ಬ್ಯಾಗ್ ಇಳಿಸಿದ್ರೆ ಅಂದ್ರೆ 30-40 ರೂಪಾಯಿ ಹಮಾಲಿ ಕಟ್ ಮಾಡ್ತಾರೆ ಅವರು. ಪ್ಲಸ್ ಟ್ರಾನ್ಸ್ಪೋರ್ಟ್ 10% ಮಾರ್ಕೆಟ್ ಚಾರ್ಜ್ ಕಟ್ ಮಾಡ್ತಾರ. ಆಯ್ತು, ಆಟೋ ಚಾರ್ಜ್ ಅದು ಮತ್ತೆ ಈಗ 1000 ಮಾರಿದ್ರು ಅಂದ್ರೆ ಅವ್ರು 800 ರೂಪಾಯಿ ಕೈ ಕೊಡ್ತಾರ. ಅವ್ರು 100 ರೂಪಾಯಿ ಅವ್ರದ್ದು ಹಮಾಲಿ ಅದು ಇದು ಅಂತ 800 ರೂಪಾಯಿ ಕೈ ಕೊಡ್ತಾರ. ಇಲ್ಲಿ 1000 ಮಾರ್ತು ಅಂದ್ರೆ 1999 ಕೈ ಬರುತ್ತೆ. ಬೇರೆ ರೈತರಿಗೆ ಏನ್ ಹೇಳಕ್ ಬಯಸ್ತೀರಿ? ಇಲ್ಲ, ಬೆಸ್ಟ್. ಬೇರೆ ರೈತರೆಲ್ಲ ಇದು ಕೋಪರೇಟ್ ಮಾಡ್ರೆ ಬೆಸ್ಟ್. ಕಂಪ್ನಿನೂ ಬೆಳೆಯುತ್ತೆ, ರೈತರು ಬೆಳಿತಾರೆ. ಇದನ್ನ ನಾವು ಸಹ ನಿಮ್ಗೆ ಒಂದೇನೆ ಇದು ಮಾಡ್ತೀವಿ. ಯಾಕಂದ್ರೆ ನಿಮ್ ನೋಡಿ ಸಾಕಷ್ಟು ಜನ ಸಹ ಇಲ್ಲಿ ಬಂದಿದ್ದಾರೆ ಮಾರ್ಕೆಟಿಂಗ್ ಮಾಡಕ್ಕೆ. ನಮ್ದು ಒಂದೇ ಆಸೆ ಏನಪ್ಪಾ ಅಂತಂದ್ರ, ರೈತರನ್ನ ಬೆಳೆದಿರ್ತಾರ. ರೈತರು ಬೆಳೆದಂತ ಮಾಲ್ ಏನಪ್ಪಾ ಅಂತಂದ್ರೆ ಗ್ರಾಹಕರಿಗೆ ಕಡಿಮೆ ರೇಟಲ್ಲಿ ಮಾರಬೇಕು. ಸೊ ನಾವು ನಿಮ್ಮ ಹತ್ರ ತಗೊಂಡು ನಾವು ಸಹ ಕಡಿಮೆ ರೇಟಲ್ಲೇ ಮಾರಿ. ಹೌದು, ಎಲ್ಲ ಕಡೆ ಮಾರ್ಕೆಟ್ ಅಲ್ಲಿ ನೋಡ್ರಿ ಚಿಲ್ಲಿ ಇದೆ. ಚಿಲ್ಲಿ 100 ರುಪೀಸ್ ಮಾಡಿದ್ರೆ 60 ರುಪೀಸ್ ಮಾರಿ. ಹೌದು. ಸೊ ನಮ್ದು ಒಂದೇ ಒಂದು ಗುರಿ ಏನಪ್ಪಾ ಅಂತಂದ್ರೆ ರೈತರಿಗೆ ಏನಪ್ಪಾ ಅಂತಂದ್ರೆ ರೈತ ಏನ್ ಬೆಳೆದಿರ್ತಾನ ಅವನಿಗಷ್ಟೇ ಇದು ಲಾಭ ಹೋಗ್ಬೇಕ್ರಿ, ಬೇರೆ ಹೋಗ್ಬಾರ್ದು. ಅದೇ ಉದ್ದೇಶ. ಇಲ್ಲ, ಕರೆಕ್ಟ್ ಇದೆ ಸರ್. ನಿಮ್ಗೇನು ಯೋಜನೆ ಬಹಳ ಇದು. ಅದೇ ಒಂದು ದೂರದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ನಾವು ಏನಪ್ಪಾ ಅಂದ್ರೆ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಬಿಸ್ನೆಸ್ ಮಾಡಿವಿ. ಸೊ ನೀವು ಸಹ ಬೇರೆ ರೈತರಿಗೆ ಹೇಳ್ರಿ, ಇಲ್ಲ ಹಾಕ್ಲಾಕ್ ಹೇಳ್ರಿ, ಇಲ್ಲ ಅವ್ರಿಗೆ ಲಾಭ ಇದೆ. ಇಲ್ಲ, ರೈತರು ಇಲ್ಲಿ ತಂದಿದ್ರೆ ಅವ್ರು ಫಾಯ್ದಲ್ಲೇ ಇರ್ತಾರೆ ಸರ್. ಆಟ ಅಂತಿರಲ್ಲ, ಅವ್ರಿಗೆ ಕಂಪಲ್ಸರಿ ಫಾಯ್ದಾ ಇರ್ತಾರೆ. ಥ್ಯಾಂಕ್ ಯು.